ಅವಳಿಗೆ ಹುಷಾರಿಲ್ಲ, ಅಮ್ಮ ಒಂದು ಸ್ವಲ್ಪ ಮನೆಗೆ ಬಿಡೋಕೆ ಹೇಳಿದೆ. ನನ್ನ ಮಗ ಮನೆಗೆ ಬಿಡೋಕೆ ಹೋದಾಗ ಇಲ್ಲಿ ಜ್ಯೋತಿ ಟ್ಯಾಕ್ಸಿಸ್ ಇದೆಯಲ್ಲ, ಅಲ್ಲಿ ಹುಡುಗರೆಲ್ಲ ಹಿಡ್ಕೊಂಡು ಹೆಚ್ಚು ಕಮ್ಮಿ ಒಂದು 35 ಜನ ಹುಡುಗರು ಹಿಡ್ಕೊಂಡ್ಬಿಟ್ಟು ಕರ್ಕೊಬರ್ತಾರೆ. ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಇವನು ಹಿಂದೂ ಅವ್ನು ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಮನೆ ಹತ್ರ ಒಂದು 60 ಜನ ಬಂದರು. 60 ಜನ ಬಂದುಬಿಟ್ಟು ಒಂದು 2 ಜನ ಅದನ್ನೇ ಹೊಡೆದ್ರು. ಹೌದು ಸರ್, ಅದೇ ರೀತಿ तुम्हें आते हैं मैं और बीच में कहीं बोल मुझे नहीं आता आपका ही बोल को आप ये कर रहा हो झूठ बोलने के लिए तुम्हें आते हैं वो बोलो बोल और बीच में कहीं बोल मुझे नहीं आता आपका ही बोल को आप ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನ ಬೈಕಲ್ಲಿ ಡ್ರಾಪ್ ಮಾಡಿದ್ದಕ್ಕೆ ಹಲ್ಲೆ. ಕಾಫಿನಾಡಲ್ಲಿ ಮತ್ತೆ ಕೇಳಿ ಬಂತು ನೈತಿಕ ಪೊಲೀಸ್ಗಿರಿ ಆರೋಪ. ದಲಿತ ಹುಡುಗನ ಜೊತೆ ಮುಸ್ಲಿಂ ಹುಡುಗಿ ಇದ್ದಿದ್ದಕ್ಕೆ ಹಲ್ಲೆ. ದಲಿತ ಅಪ್ರಾಪ್ತ ಹುಡುಗನಿಗೆ ಕೆಲ ಮುಸ್ಲಿಂ ಯುವಕರಿಂದ ಹಲ್ಲೆ, ಬೆದರಿಕೆ. ಹುಡುಗ ಹುಡುಗಿ ಇಬ್ಬರು ಅಪ್ರಾಪ್ತರೇ, 2 ಪರಿಚಿತ ಕುಟುಂಬ. ನಮ್ಮ ಹುಡುಗ ಹುಡುಗಿ ಇಬ್ಬರದ್ದು ತಪ್ಪಿಲ್ಲ ಎಂದ ಹುಡುಗನ ತಾಯಿ. ಮಧ್ಯದಲ್ಲಿ ಬಂದು ಕೆಲ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದ್ದಾರೆ. ಹುಡುಗನ ತಾಯಿ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಕಿರಿಕ್. ಮಧ್ಯೆ ಬಂದು ಸುಳ್ಳು ಹೇಳ್ಬೇಡಿ ಎಂದ ವ್ಯಕ್ತಿ. ಈ ವೇಳೆ ವ್ಯಕ್ತಿ ಮೇಲೆ ರಾಂಗ್ ಆದ ಹುಡುಗನ ತಾಯಿ. ಸ್ಥಳದಿಂದ ಗುಂಪು ಸೇರಿದವರನ್ನ ಚದುರಿಸಿದ ಪೊಲೀಸರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನಲ್ಲಿ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನ ಬೈಕ್ನಲ್ಲಿ ಡ್ರಾಪ್ ಮಾಡಿದ ವಿಚಾರಕ್ಕೆ ಹಲ್ಲೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ದಲಿತ ಅಪ್ರಾಪ್ತ ಹುಡುಗನ ಜೊತೆ ಮುಸ್ಲಿಂ ಹುಡುಗಿ ಇದ್ದ ಕಾರಣ ಕೆಲ ಮುಸ್ಲಿಂ ಯುವಕರು ಹಲ್ಲೆ ಹಾಗೂ ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಲಾಗಿದೆ. ಹುಡುಗ ಮತ್ತು ಹುಡುಗಿ ಇಬ್ಬರು ಅಪ್ರಾಪ್ತರಾಗಿದ್ದು ಪರಸ್ಪರ ಪರಿಚಿತ ಕುಟುಂಬಗಳಿಗೆ ಸೇರಿದವರು ಎಂದು ತಿಳಿದು ಬಂದಿದೆ. ಇನ್ನು ನಮ್ಮ ಹುಡುಗ ಹುಡುಗಿಯ ತಪ್ಪೇನೂ ಇಲ್ಲ ಅಂತ ಹುಡುಗನ ತಾಯಿ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಈ ವೇಳೆ ಮಧ್ಯೆ ಬಂದ ಕೆಲವರು ಸುಳ್ಳು ಹೇಳ್ಬೇಡಿ ಅಂತ ವಾಗ್ವಾದಕ್ಕೆ ಇಳಿದಿದ್ದು ಸ್ಥಳದಲ್ಲಿ ಗಲಾಟೆ ಉಂಟಾಗಿದೆ. ಪೊಲೀಸರು ಸ್ಥಳಕ್ಕೆ ಬಂದು ಗುಂಪನ್ನ ಚದುರಿಸಿದ್ದಾರೆ. ಸರ್, ನಾವು ಬ್ಯಾಂಕಿಗೆ ಹೋಗಿದ್ವಿ. ನನ್ನ ಮಗ ಮನೇಲಿದ್ದ. ಹುಡುಗಿ ನಮ್ಮ ಮನೆಗೆ ಯಾವಾಗಲೂ ಬರ್ತಾಳೆ. ಅವಳು ನಮಗೆ ಅಮ್ಮ ಅಂತ ಕರ್ಕೊಂಡು ಮಾತಾಡ್ತಾಳೆ. ಅವಳಿಗೆ ಹುಷಾರಿಲ್ಲ, ಅಮ್ಮ ಒಂದು ಸ್ವಲ್ಪ ಮನೆಗೆ ಬಿಡೋಕೆ ಹೇಳಿದ್ರು. ನನ್ನ ಮಗ ಮನೆಗೆ ಬಿಡೋಕೆ ಹೋದಾಗ ಇಲ್ಲಿ ಜ್ಯೋತಿ ಟ್ಯಾಕ್ಸಿಸ್ ಇದೆಯಲ್ಲ, ಅಲ್ಲಿ ಹುಡುಗರೆಲ್ಲ ಹಿಡ್ಕೊಂಡು ಹೆಚ್ಚು ಕಮ್ಮಿ ಒಂದು 35 ಜನ ಹುಡುಗರು ಹಿಡ್ಕೊಬಿಟ್ಟು ಅಡ್ಡ ಹಾಕೋಬಿಟ್ಟು ಏನು ಇದು ಮಾಡೋಕ್ಕೂ ಬಿಟ್ಟಿಲ್ಲ. ನಾನೇನು ಮಾಡಿದೆ, ಬಂದುಬಿಟ್ಟು ಎಲ್ಲರಿಗೂ ಮಾತಾಡ್ಬಿಟ್ಟು ಮನೆ ಹತ್ರ ಕರ್ಕೊಂಡು ಹೋದ್ವಿ. ನಿಧಾನ ಮಾತಾಡೋಣ ಬನ್ನಿ ಅಂತೇಳಿ. ಬಂದವ್ರು ಏನು ಮಾಡಿದರು, ಮನೆ ಹತ್ರ ಒಂದು 60 ಜನ ಬಂದರು. 60 ಜನ ಬಂದುಬಿಟ್ಟು ಒಂದು 2 ಜನ ಅದರಲ್ಲಿ ಹೊಡೆದ್ರು. ಇದು ಮಾಡ್ಕೊಬಿಟ್ಟು ಏನಕ್ಕೆ ಇದು ಮಾಡ್ತಾಯಿದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆ ನಂತರದಲ್ಲಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅದೇನಿದೆ ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಸರ್. ಅದರಲ್ಲಿ ಒಂದು 2-3 ಜನ ಮಾತ್ರ, ಇನ್ನು ಎಲ್ಲರೂ ಮಾಡಿಲ್ಲ. ಒಬ್ಬರು ಕಡೆಯಿಂದ ಎಲ್ಲ ಜಾಸ್ತಿ ಆಗ್ತಾ ಇದೆ. ಒಬ್ಬರು ಮಾತ್ರ ಬಂದುಬಿಟ್ಟು ಹಸ್ರತ್, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರೇನು ಮಾಡ್ತಾರೆ, ಹುಡುಗರನ್ನೆಲ್ಲ ಎತ್ತಾಕಿದ್ದು ಅವರು. ಇದು ಸಿಂಪಲ್ ಆಗಿರೋ ಮ್ಯಾಟ್ರನ್ನ ದೊಡ್ಡದಾಗಿ ಮಾಡ್ಕೊಂಡು ಎಲ್ಲದನ್ನು ಇದು ಮಾಡ್ತಾ ಇದ್ದಾರೆ ಅವರು. ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಆ ಹುಡುಗಿದು ಏನು ತಪ್ಪಿಲ್ಲ, ನಮ್ಮ ಹುಡುಗಂದು ಏನಿದಿಲ್ಲ. ಮಧ್ಯದಲ್ಲಿರೋರು ಏನು ಮಾಡ್ತಾಯಿದ್ರೆ ತುಂಬ ಎತ್ತಾಕ್ಬಿಟ್ಟು ದೊಡ್ಡದಾಗಿ ಜಗಳ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಸರ್. ಅಷ್ಟೇ, ಅದು ಬಿಟ್ಟರೆ ಇನ್ನೇನು ವಿಚಾರನೂ ಇಲ್ಲ ಸರ್. ಇಷ್ಟೇ ನಡೆದಿದೆ. ನಿಮ್ಮ ಮಗ ಮುಸ್ಲಿಂ ಹುಡುಗಿನ ಕರ್ಕೊಂಡ್ ಬರ್ತಾ ಇದ್ರು ಅಂತ? ಹಾಂ, ಹೌದು ಸರ್. ಕರ್ಕೊಬರ್ತಾರೆ, ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಇವನು ಹಿಂದೂ ಅವ್ನು ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಎಲ್ಲ ತೆಗಿಲಿಕ್ಕೆ ಟ್ರೈ ಮಾಡಿದ್ರು. ಯಾರು? ಅದು ನಾವು ನೋಡಿಲ್ಲ ಸರ್. ನೋಡಿದ್ರೆ ನಾನು ಮಾತಾಡೋದಿಲ್ಲ. ನಮ್ಮ ಇದ್ದಾಗ ಮಾತ್ರ ಹೆಂಗೆ ಕರ್ಕೊಬಂದ್ರಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಅಂದ್ರೆ ನಿಮ್ಮ ಹತ್ರ ಏನೆಲ್ಲ ಕೇಳಿದ್ರು ಮೇಡಮ್, ನೀವು ಯಾಕೆ ಕರ್ಕೊಂಡು? ಅದು ಹೇಳೋ ಅಂತ ಇದಿಲ್ಲ. ಒಂದು ಸ್ವಲ್ಪ ಕೆಟ್ಟದಾಗೂ ಮಾತಾಡಿದ್ರು ಒಂದೊಂದು ಹುಡುಗರು. ಇನ್ನು ಬಾಕಿನೆಲ್ಲ ಏನು ಇದು ಮಾತಾಡಿಲ್ಲ. ಎಲ್ಲರೂ ಚೆನ್ನಾಗಿ ಇದು ಮಾಡ್ಕೊಂಡ್ರು. ಒಬ್ಬೊಬ್ರು ಅದ್ರ ಮಧ್ಯದಲ್ಲಿ ಇರ್ತಾರಲ್ಲ, ಯಾರು ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಕೆಟ್ಟದಾಗಿ ಬೈದು ಇದು ಮಾಡಿದ್ದಾರೆ ಸರ್. ಅದು ಬಿಟ್ಟರೆ ಇನ್ನು ಯಾರು ಏನೂ ಮಾತಾಡಿಲ್ಲ. ಮುಸ್ಲಿಂ ಹುಡುಗಿ ಜೊತೆ ನಿಮ್ಮ ಮಗ ಯಾರು? ಹೌದು ಸರ್, ಅದೇ ರೀತಿ ಆಗಿದೆ. ನೀವು ಮಾತಾಡಿ ಮೇಡಮ್, ನೀವು ಆಮೇಲೆ ಮಾತಾಡಿ ಸರ್. तुम्हें आते हैं झूठ बोलने का नाम है, तुम्हें आते हैं वो बोलो। मैं और बीच में कहीं बोल मुझे नहीं आता आपका ही बोल को आप ये कर रहा हो नहीं ना। हाँ, गली के आवाज में मैं बात कर रही हूँ, उन्होंने कहीं का बात कर रहा. ಇಷ್ಟ ಆಗಿದೆ ಸರ್ ವಿಚಾರ. ಏನಿದಿಲ್ಲ, ನಮ್ಮ ಹುಡುಗರು ಸಮಾಧಾನದಲ್ಲಿ ಇದ್ದಿದ್ದು ಹುಡುಗರನ್ನ ತುಂಬಾ ಇದು ಮಾಡ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಹುಡುಗಿ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಸರ್. ಅದ್ರದ್ದು ಏನು ಇದಿಲ್ಲ ಸರ್. ಇಲ್ಲಿ ಇರೋ ಅಂಥದ್ದು ಮಧ್ಯದಲ್ಲಿ ಇದು ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ವಿಚಾರ ಇಲ್ಲ ಸರ್. ಇಷ್ಟೇನೆ ಇರೋದು.
ನೈತಿಕ ಪೊಲೀಸ್ ಗಿರಿಯನ್ನ ಸಹಿಸೋ ಮಾತೇ ಇಲ್ಲ ಎಂದ ಎಸ್ಪಿ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 8 ಮಂದಿ ಮೇಲೆ ಅಟ್ರಾಸಿಟಿ ಕೇಸ್. 8 ಮಂದಿಯಲ್ಲಿ 4 ಬಂಧನ, ಉಳಿದವರಿಗಾಗಿ ಶೋಧ. ನಯಾಜ್, ತಬ್ರೀಜ್, ಹನೀಫ್ ಸೇರಿ 4 ಬಂಧನ. ಬಂಧಿತರ ಮೇಲೆ ದೊಂಬಿ, ಗಲಾಟೆ, ಅಟ್ರಾಸಿಟಿ ಕೇಸ್. ನಗರ ಪೊಲೀಸ್ ಠಾಣೆಯಲ್ಲೇ ಎಸ್ಪಿ, ಎಎಸ್ಪಿ ಮೊಕ್ಕಾಂ. ಇನ್ನು ಘಟನೆ ಸಂಬಂಧ ನೈತಿಕ ಪೊಲೀಸ್ ಗಿರಿಯನ್ನ ಸಹಿಸಲಾಗುವುದಿಲ್ಲ ಎಂದು ಎಸ್ಪಿ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 8 ಮಂದಿಯ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ. 8 ಮಂದಿಯಲ್ಲಿ 4 ಬಂಧಿಸಲಾಗಿದ್ದು, ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನಯಾಜ್, ತಬ್ರೀಜ್ ಹಾಗೂ ಹನೀಫ್ ಸೇರಿ 4 ಬಂಧಿಸಲಾಗಿದೆ. ಬಂಧಿತರ ವಿರುದ್ಧ ದೊಂಬಿ, ಗಲಾಟೆ ಹಾಗೂ ಅಟ್ರಾಸಿಟಿ ಪ್ರಕರಣಗಳು ದಾಖಲಾಗಿವೆ. ನಗರ ಪೊಲೀಸ್ ಠಾಣೆಯಲ್ಲಿ ಎಸ್ಪಿ ಹಾಗೂ ಎಎಸ್ಪಿ ಮೊಕ್ಕಾಂ ಹೂಡಿದ್ದಾರೆ. ಸುಮಾರು 1:30-1:45ಗೆ ಇಬ್ಬರು ಮಕ್ಕಳು, ಹುಡುಗ ಮತ್ತು ಹುಡುಗಿ ಜೊತೆಗೆ ಸ್ಕೂಲಿಂದ ವಾಪಸ್ ಮನೆಗೆ ಹೋದಾಗ ಒಬ್ಬ ಹುಡುಗ ಅವರಿಗೆ ಸ್ವಲ್ಪ ನಿಲ್ಲಿಸಿ ಮತ್ತು ಈ ಥರ ಹೆದರಿಗೆ ಹಾಕಿದ್ದಾರೆ ಸ್ವಲ್ಪ. ಮತ್ತು ಆಮೇಲೆ ಮನೆಗೆ ಹೋಗಿದ್ದಾರೆ. ಅವರಿಂದ ಕಂಪ್ಲೇಂಟ್ ತೊಗೊಂಡು ಮತ್ತು ಈಗ FIR ರಿಜಿಸ್ಟರ್ ಆಗಿದೆ. ಅರೆಸ್ಟ್ ಪ್ರೊಸೀಜರ್ ನಡೀತಾ ಇದೆ. ವಿ ವಿಲ್ ಆಫ್ಟರ್ ಮಾಜರ್ ವಿ ವಿಲ್ ಅರೆಸ್ಟ್ ದೆಮ್ ಆ್ಯಂಡ್ ಪ್ರೊಡ್ಯೂಸ್ ದೆಮ್ ಬಿಫೋರ್ ದ ಮಜಿಸ್ಟ್ರೇಟ್. 2 ಜನ ಅಡ್ಡ ಹಾಕಿದ್ದಾರೆ. 2 ಜನಗೆ ಸಿಕ್ಯೂರ್ ಮಾಡಿ ಈಗ ಪ್ರೊಸೀಜರ್ ನಡೀತಾ ಇದೆ. ಇಲ್ಲ, ಈ ಮಾಹಿತಿ ಪ್ರಕಾರ ಗುಂಪಾಗಿ ಬಂದಿಲ್ಲ. 2 ಜನ ಬಂದಿದ್ದಾರೆ ಮತ್ತು ಸ್ವಲ್ಪ ಜನ ಇಂಟರ್ವ್ಯೂನ್ ಮಾಡಿದ್ದಾರೆ ಅಷ್ಟೇ. ಇದೆ ಹುಡುಗ, ಹುಡುಗಿ ಮತ್ತು ಮೈನರ್ ಇದ್ದಾರೆ. ಸೊ ಅವ್ರದ್ದು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ಈ ಇನ್ಸಿಡೆಂಟ್ ನಡೀತು. ಏನು ಕಾರಣಕ್ಕೆ ಸರ್? ಏನು ಕಾರಣಕ್ಕೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಪ್ರೈಮಾ ಫೆಸಾ ಇದು ಮಾರಲ್ ಪೊಲೀಸಿಂಗ್ ಥರ ಇನ್ಸಿಡೆಂಟ್ ಬಂದಿತ್ತು. ಅಂದರೆ ಬುರ್ಕ ಹಾಕ್ತಿರೋ ಹುಡುಗಿ ಬೇರೆ ಧರ್ಮದವ್ರ ಜೊತೆ ಹೋದ್ರು ಅಂತ ಈ ಘಟನೆ ನಡೆದಿರೋದು ಮೋಸ್ಟ್ಲಿ. ಎಸ್. ಇಲ್ಲ, ಹಲ್ಲೆ ಆಗಿಲ್ಲ. ಇದು ಯಾವುದು ಗಾಯ ಆಗಿಲ್ಲ, ಏನು ಇಂಜರಿ ಇಲ್ಲ. ಬಟ್ ಸ್ವಲ್ಪ ಹೆದರ್ಸಿದ್ದಾರೆ. ಅಂದರೆ ಬಾಲಕಿ ಜೊತೆಗೆ ಹೋಗ್ತಾ ಇದ್ದ ಅನ್ನೋ ಕಾರಣಕ್ಕೆ ಅಡ್ಡ ಹಾಕಿ ಇದು ಇನ್ಸಿಡೆಂಟ್ ಆಗಿರೋದ ಸರ್? ಹೌದು, ಇದೆ ಸೆಕೆಂಡ್ ಇನ್ಸಿಡೆಂಟ್ ಮೇಲೆ. ಮತ್ತು ಇದು ಫಸ್ಟ್ ಇನ್ಸಿಡೆಂಟ್ ಮೇಲೆ ಕೂಡ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೊಗೊಂಡಿದ್ದೀವಿ. ಇದು ಸೆಕೆಂಡ್ ಇನ್ಸಿಡೆಂಟ್ ಮೇಲೆ ಕೂಡ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಇದೆ. ಮತ್ತು ನಮ್ಮದು ಟೌನಲ್ಲಿ ಡೇ ಆ್ಯಂಡ್ ನೈಟ್ 2 ಶಿಫ್ಟಲ್ಲಿ ಇದು ರಂಜಾನ್ ಮತ್ತು ಹಬ್ಬ ಮಧ್ಯದಲ್ಲಿ ಪೂರ್ತಿ ಬಂದೋಬಸ್ತ್ ಇದೆ. ವಿ ವಿಲ್ ನಾಟ್ ಟಾಲರೇಟ್ ದಿಸ್ ಮೊರಲ್ ಪೊಲೀಸಿಂಗ್ ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಟ್ಲೀಸ್ಟ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ. ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.